ಕರ್ಕಾಟಕ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಇದು ಶುಭ ವಿಚಾರಗಳ ವಿಡಿಯೋ. ಮೇ ತಿಂಗಳಲ್ಲಿ ಏನು ಒಳ್ಳೆಯದಾಗುತ್ತೆ ಅಂತ, ಏನೇನು ಸಮಸ್ಯೆಗಳಾಗಬಹುದು ಅಂತ ಎಚ್ಚರಿಕೆ ವಿಡಿಯೋ ಇನ್ನೊಂದಿರ್ತದೆ, ಅದನ್ನು ಸಹ ಮತ್ತೊಂದು ವಿಡಿಯೋ ಖಂಡಿತವಾಗಿ ಮಾಡಿ ಹಾಕ್ತೇನೆ. ಈಗ ಶುರು ಮಾಡೋಣ ಅಲ್ವಾ. ಮೊದಲನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಉದ್ಯೋಗ ಅಧಿಕಾರದಲ್ಲಿ ಏರಿಕೆ ಅಂತ. ಏನಾಗುತ್ತೆ, ಮೇ 11ನೇ ತಾರೀಕಿಂದ ಕುಜಗ್ರಹ ಮೇಷರಾಶಿಗೆ ಎಂಟ್ರಿ ಆಗ್ತಾನೆ. ನಿಮಗೆ ಕರ್ಮಾಧಿಪತಿಯಾಗಿ ಕರ್ಮಸ್ಥಾನದಲ್ಲಿ ಬರ್ತಾನೆ ಕುಜ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ನಿರುದ್ಯೋಗಿ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗ ಸಿಗಲಿದೆ ಮೇ 11ನೇ ತಾರೀಕಿಂದ. ಕೆರೀರ್ನಲ್ಲಿ ಗ್ರೋತ್ ಆಗಲಿದೆ, ಪ್ರಮೋಷನ್ನು, ಹೊಸ ಜಾಬಿನ ಅವಕಾಶಗಳು ಖಂಡಿತ ಸಿಗುತ್ತೆ. ಅಧಿಕಾರಿಗಳ ಗಮನಕ್ಕೆ ನೀವು ಬರ್ತೀರಾವು, ನಿಮ್ಮನ್ನು ಗುರುತಿಸ್ತಾರೆ ಅಧಿಕಾರಿಗಳೆಲ್ಲರೂ ಸಹ. ಅದೇ ರೀತಿಯಲ್ಲಿ ಒಂದು ಲೀಡರ್ ಥರ ನಿಮ್ಮನ್ನು ನೀನೇ ನೋಡ್ಕೊಳ್ಬೇಕಾಗಲ್ಲ ಅನ್ನೋ ಥರ ನಿಮ್ಮನ್ನು ಒಂದು ಸ್ವಲ್ಪ ಟೀಮ್ ಲೀಡರ್ ನಿಮ್ಮನ್ನು ಮಾಡುವ ಸಾಧ್ಯತೆ ತೀರಾ ಜಾಸ್ತಿ ಇರುತ್ತೆ. ಸೊ ಉದ್ಯೋಗದ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರಿಗಿದು ಅತ್ಯಂತ ಅನುಕೂಲಕರವಾಗಿರತಕ್ಕಂಥ ವಿಚಾರಗಳು. ಖಂಡಿತವಾಗಿ ಏನೇನು ಸಮಸ್ಯೆಗಳಾಗಬಹುದು ಅನ್ನೋದು ತಿಳಿಸ್ತಾನೆ, ಅಥವಾ ಈ ಒಳ್ಳೆಯದೇನೇನಿದೆಯಲ್ಲ ಇದೆಲ್ಲ ಆಗದಂತೆ ಏನಾದ್ರು ಸಮಸ್ಯೆಗಳು ಅದಕ್ಕೆ ಬೇರೆ ಬೇರೆ ಕಾರಣಗಳಿಂದ ಬಂದು ಅದಕ್ಕೇನು ಪರಿಹಾರ, ವಿಶೇಷ ಪರಿಹಾರಗಳಿದೆ, ವಿಶೇಷ ಪ್ರಸಾದ ಇದೆ. ವಿಡಿಯೋ ಎಂಡ್ ಅದ್ರ ಬಗ್ಗೆ ತಿಳಿಸ್ತೇನೆ. ಎರಡನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮೇ 14ನೇ ತಾರೀಕಿನ ತನಕ ವೃಷಭ ರಾಶಿಯಲ್ಲೇ ವೃಷಭ ರಾಶಿ ಅಧಿಪತಿಯಾಗಿ ಶುಕ್ರ ಇರ್ತಾನೆ. ಸೊ ಇದು ಏನು ತೋರಿಸುತ್ತಪ್ಪ ಅಂತಂದ್ರೆ ನಿಮಗೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಲಾಭಾಧಿಪತಿಯಾಗಿ ಲಾಭದಲ್ಲೇ ಇರ್ತಾನೆ ಶುಕ್ರ ಆಗಿದ್ದರಿಂದಾಗಿ ನಿಮಗೆ ವ್ಯಾಪಾರದಲ್ಲಿ ತುಂಬ ಲಾಭವಾಗ್ತದೆ, ಇನ್ಕಮ್ ಜಾಸ್ತಿ ಆಗ್ತದೆ. ಜೊತೆಗೆ ರವಿನೂ 15ನೇ ತಾರೀಕು ನಂತರ ಅಲ್ಲಿಗೆ ಬಂದ್ಬಿಡ್ತಾನೆ, ಲಾಭ ಸ್ಥಾನದಲ್ಲಿ ಧನಾಧಿಪತಿ ಬಂದ್ಬಿಡ್ತಾನೆ. ಅದರಿಂದಾಗಿ ನಿಮಗೆ ಬುಧನು 11ನೇ ಮನೇಲಿರ್ತಾನೆ, ಸ್ವಲ್ಪ ಇನ್ಕಮ್ ಹೆಚ್ಚಾಗುತ್ತೆ, ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಪ್ರಾಫಿಟ್ ಬರ್ತದೆ, ಪ್ರಾಫಿಟ್ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ, ಲಾಭ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ತುಂಬ ಒಳ್ಳೊಳ್ಳೆದು ಏನೇನಿದೆ ಎಲ್ಲ ಹೇಳ್ತೀನಿ ಕರ್ಕಾಟಕ ರಾಶಿಯವರು. ಸೊ ದಯವಿಟ್ಟು ವಿಡಿಯೋನ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಲಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಫೇಸ್ಬುಕ್ ನೋಡ್ತಿದ್ರೆ ಪೇಜ್ ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಯಾವುದು ಪೇಜ್ ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಈ ಒಂದು ಮೇ ತಿಂಗಳಲ್ಲಿ ಏನೇನು ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನ ಓದ್ತಾ ಇರ್ತೇನೆ. ಮೂರನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಮಿಥುನ ರಾಶಿಯಲ್ಲಿ ಶುಕ್ರ ಗ್ರಹ ಮೇ 14ರ ನಂತರ ಬರಲಿದ್ದಾನೆ. ವ್ಯಯಾಧಿಪತಿ ಲಾಭದಲ್ಲಿ ಹೋಗಲಿದ್ದಾನೆ. ಅದೆಲ್ಲ ಒಂದಿಷ್ಟು ಕೆಲವಿಷ್ಟು ನೆಗೆಟಿವ್ಸ್ ಏನಿದೆ ಅದು ಎಚ್ಚರಿಕೆ ಹೇಳ್ತೇನೆ. ಬಟ್ ಇದರಲ್ಲಿ ಒಂದೇನಿದೆ ಅಂದರೆ ಫಾರಿನ್ನಿಂದ ನಿಮಗೇನೋ ದುಡ್ಡು ಬರಬೇಕು ಅಂತೋ, ಅಥವಾ ಹೊರ ರಾಜ್ಯದಿಂದ, ಹೊರ ದೇಶದಿಂದ, ಹೊರ ಜಿಲ್ಲೆಯಿಂದ, ಹೊರಗಡೆಯಿಂದ ಎಲ್ಲೋ ನಿಮಗಿಂದ ದುಡ್ಡು ಬರಬೇಕು ಅಂತಂದರೆ, ಅಥವಾ ಆನ್ಲೈನ್ ಇನ್ಕಮ್, ಆನ್ಲೈನ್ ಮೂಲಕ ಏನೋ ಒಂದು ಬಿಸ್ನೆಸ್ ಮಾಡಿದ್ರೆ ಅದ್ರ ದುಡ್ಡು ಬರಬೇಕು ಅಂತಂದರೆ, ಅಥವಾ ಸ್ನೇಹಿತರ ಮುಖಾಂತರವಾಗಿ ಏನಾದರೂ ಲಾಭ ದುಡ್ಡು ಬರಬೇಕು ಅನ್ನೋದು ಬಾಕಿ ಇದ್ದರೆ, ಅಥವಾ ನೆಟ್ವರ್ಕಿಂಗ್ ಮೂಲಕ ಆ ಪರಿಚಯ ಈ ಪರಿಚಯ ಮೂಲಕ ಯಾವುದೊಂದು ವ್ಯವಹಾರಗಳು ಮಾಡಿದ್ದೀರಾ ಅದ್ರ ದುಡ್ಡು ನಿಮ್ಗೆ ಬರಬೇಕು ಅಂತ ಆದರೆ ಇದು ಎಲ್ಲವೂ ಸಹ ಮೇನಲ್ಲಿ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೇ 14ರ ನಂತರ, ಅಥವಾ ಮೇ ತಿಂಗಳಲ್ಲೇ ನೀವು ವಿಶೇಷವಾಗಿ ಆ ಥರ ನಿಮಗೆ ಬರಬೇಕಾಗಿರತಕ್ಕಂಥ ಬಾಕಿ ಇರತಕ್ಕಂಥ ಅಥವಾ ಹೊರಗಡೆ ನೀವು ಮಾಡಿರ್ತಕ್ಕಂಥ ವ್ಯವಹಾರಗಳು, ಹೊರ ದೇಶ, ಹೊರ ರಾಜ್ಯ, ಹೊರ ಜಿಲ್ಲೆ, ಹೊರಗಡೆ ದೂರದಲ್ಲಿ ಮಾಡಿರ್ತಕ್ಕಂಥ ಇದೆಲ್ಲ ನಿಮಗೆ ಬರುವಂಥದ್ದು ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಖಂಡಿತವಾಗಿ ಬರಲಿ. ಯಾವ ದೃಷ್ಟಿದೋಷ ಮಾಟ ಮಂತ್ರ ನಿಮಗೆ ಯಾವುದು ತಾಗದೇ ಇರಲಿ, ಅದಕ್ಕೋಸ್ಕರ ವಿಶೇಷವಾದ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ. ನಾಲ್ಕನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಪ್ರಯಾಣ ಹಾಗೂ ವಿದೇಶ ಸಂಬಂಧಿತ ಯೋಗಗಳು. ಎಸ್, ಏನಾಗುತ್ತೆ ಅಂದರೆ ಮೇನಲ್ಲಿ ನಿಮಗೆ ಮೇ 14ನೇ ತಾರೀಕಿನ ನಂತರ ಅಂತ ಹೇಳಬಹುದು ಭಾಗ್ಯಸ್ಥಾನ ಅಂದರೆ 9ನೇ ಮನೆಯಲ್ಲಿ ಶನಿ ಪೂರ್ಣವಾಗಿ ಪ್ರಮಾಣವಾಗಿ ಕೊಡ್ತಾನೆ ಫಲವನ್ನು. ಸೊ ಏನಾಗ್ಬಿಡುತ್ತೆ ನಿಮಗೆ ಅಂತಂದರೆ ವಿದೇಶ ಯೋಗಗಳು. ಕರ್ಕಾಟಕ ರಾಶಿಯವರಿಗೆ ವಿದೇಶಕ್ಕೆ ಹೋಗುವಂತಹ, ದೂರದ ಊರುಗಳಿಗೆ ಟ್ರಾವೆಲ್ಸು ಟೂರ್ಸು ಹೋಗ್ತಕ್ಕಂತಹ, ಪ್ರಯಾಣ ದೂರ ಪ್ರಯಾಣಗಳು ಮಾಡ್ತಕ್ಕಂತಹ ಅದ್ಭುತ ಅವಕಾಶಗಳು ಸಿಗಲಿದೆ. ಅಷ್ಟೇ ಅಲ್ಲ, ಸ್ಪಿರಿಚುವಲ್ ಟ್ರಾವೆಲ್ ಅಂತಂದರೆ ಯಾತ್ರೆಗಳು. ಕಾಶಿಗೆ ಹೋಗಿ ಮೇನಲ್ಲಿ ಕಾಶಿಗೆ ಹೊರಟಿದ್ದೀವಿ, ಮೇನಲ್ಲಿ ತಿರುಪತಿಗೆ ಹೊರಟಿದ್ದೀವಿ, ಮೇನಲ್ಲಿ ತಮಿಳ್ನಾಡು ರಾಮೇಶ್ವರಂಗೆ ಹೊರಟಿದ್ದೀವಿ, ಮೇನಲ್ಲಿ ಗುಜರಾತ್ಗೆ ಹೊರಟಿದ್ದೀವಿ. ಹೀಗೆ ಮೇ ತಿಂಗಳಲ್ಲಿ ತುಂಬ ದೂರದ ಟ್ರಾವೆಲ್ಸ್ಗಳು, ದೂರ ಊರುಗಳಿಗೆ, ಅದು ವಿದೇಶಕ್ಕೆ ಹೋಗುವ ಅವಕಾಶ ಅಂತೂ ತೀರಾ ಜಾಸ್ತಿ ಇದೆ. ಇನ್ನು ವಿದೇಶಕ್ಕೆ ಹೋಗಿಲ್ಲ, ಪ್ರಯತ್ನ ಮಾಡ್ತಿದೆ ಅಂದರೆ ಅಟ್ಲೀಸ್ಟ್
ಟೂರ್ ಮಾಡ್ಕೊಂಡು ಬರೋಕ್ಕಾರು ವಿದೇಶಕ್ಕೆ ಹೋಗುವ ಯೋಗ ತುಂಬ ಚೆನ್ನಾಗಿದೆ. ಅದರಲ್ಲೂ ಹೈಯರ್ ಸ್ಟಡೀಸ್, ದೊಡ್ಡ ದೊಡ್ಡ ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋಗ್ತಕ್ಕಂಥವ್ರು, ಜ್ಞಾನ ವೃದ್ಧಿಗೆ ಅವಕಾಶಕ್ಕೋಸ್ಕರ ಹೋಗ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ ಅವಕಾಶಗಳು. ಖಂಡಿತವಾಗಿ ಒಳ್ಳೆಯದಾಗಲಿ. 5ನೇ ಶುಭ ವಿಚಾರ, ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಮಾನಸಿಕ ಶಾಂತಿ, ಆರೋಗ್ಯದಲ್ಲಿ ವೃದ್ಧಿ ಅಂತ. ಏನಾಗುತ್ತೆ ನಿಮಗೆ, ಶುಕ್ರ ವೃಷಭದಲ್ಲಿ ಅಂದರೆ 11ನೇ ಮನೆಯಲ್ಲಿ ಇರ್ತಾನೆ, ಅಷ್ಟಮಾಧಿಪತಿ ಭಾಗ್ಯದಲ್ಲಿ ಇರ್ತಾನೆ. ಬಟ್ ಕುಜ ಮಂದಮಂಗಳ ಯೋಗ ಮೊದಲ ವಾರದಲ್ಲಿ ಇರ್ತದೆ, 11ನೇ ತಾರೀಕಿಂದ ಮಂದಮಂಗಳ ಯೋಗ ಇರೋದಿಲ್ಲ. ಸೊ ಅದೊಂದು ಸ್ವಲ್ಪ ಒಳ್ಳೆಯದು. ನಿಮಗೆ ಸ್ಟೆಬಿಲಿಟಿ ತುಂಬ ಚೆನ್ನಾಗಿರುತ್ತೆ, ರವಿಯಿಂದಾಗಿ ಒಳ್ಳೆ ಸ್ಟೆಬಿಲಿಟಿ ಸಿಗುತ್ತೆ ನಿಮಗೆ. ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ. ಯಾವಾಗ ದುಡ್ಡು ಹಣಕಾಸು ಎಲ್ಲ ಚೆನ್ನಾಗಿ ಓಡಾಡುತ್ತಲ್ಲ, ಸ್ವಲ್ಪ ಖರ್ಚುಗಳಿಗೆಲ್ಲ ಕಾಸು ಬಂದ್ಬಿಡ್ತು ಅಂದರೆ ನೆಮ್ಮದಿ ಗುರು, ಅದಕ್ಕಿಂತ ದೊಡ್ಡ ನೆಮ್ಮದಿ ಇನ್ನೊಂದಿಲ್ಲ ಅಂತ. ಸೊ ಅದರಿಂದ ನೆಮ್ಮದಿ, ಮನಸ್ಸಿಗೆ ಶಾಂತಿ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ಸ್ಟ್ರೆಸ್ ಕಡಿಮೆ ಆಗುತ್ತೆ. ಯಾವಾಗ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಮನಸ್ಸಿಗೆ ಶಾಂತಿ ಇರುತ್ತೆ, ಆರೋಗ್ಯ ಆಟೋಮೆಟಿಕಲಿ ಜಾಸ್ತಿ ಆಗ್ತಾನೆ ಇರುತ್ತೆ, ಒಳ್ಳೆ ಆರೋಗ್ಯ ಸಿಗುತ್ತೆ. ಯಾಕೆಂದರೆ ಸ್ಟೆಬಿಲಿಟಿ, ಸ್ಥಿರತೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅಂತ ಕಂಡು ಬರ್ತಾ ಇದೆ. ಸ್ವಲ್ಪ ಒಳ್ಳೆ ಸಂತೋಷವಾಗಿ ನಗನಗ್ತಾ ಚೆನ್ನಾಗಿರುವಂಥ ಯೋಗ ಫಲ ಇದೆ. ನೀವು ಒಂಚೂರು ಅದನ್ನು ಅನುಸರಿಸಬೇಕಷ್ಟೇ. ಮೇ 1ನೇ ತಾರೀಕಿಂದ 10ನೇ ತಾರೀಕುವರೆಗೆ ಪ್ರಯಾಣ, ಭಾಗ್ಯ ಇತ್ಯಾದಿ ಶುಭಗಳು. ಕೆರೀರ್ನಲ್ಲಿ ಬೂಸ್ಟ್. ಮೇ 11ನೇ ತಾರೀಕು ನಂತರ ಕೆರೀರ್ನಲ್ಲಿ ಬೂಸ್ಟ್ ಇದೆ. 14ರ ನಂತರ ಹಣ ಹಾಗೂ ಲಾಭದಲ್ಲಿ ಭಾರಿ ಏರಿಕೆ ಇದೆ. ಈ ಥರ ಕರ್ಕಾಟಕ ರಾಶಿಯವರಿಗೆ ಒಟ್ಟಾರೆ ಈ ಒಂದು ಮೇ ತಿಂಗಳಲ್ಲಿ ಕೆರಿಯರ್ ಗ್ರೋತು ಹಾಗೂ ಇನ್ಕಮ್ ಗ್ರೋತು, ಮಾನಸಿಕ ನೆಮ್ಮದಿ ಎಲ್ಲದೂ ಸಹ ಚೆನ್ನಾಗಿದೆ. ಬಟ್ ಇದೆಲ್ಲ ನಿಮಗೆ ಆಗದಂತೆ, ಸಿಗದಂತೆ ಮಾಟಮಂತ್ರವೋ, ದೃಷ್ಟಿದೋಷವೋ, ನೆಗೆಟಿವ್ ಎನರ್ಜೀಸೋ, ಕೆಟ್ಟ ಕೆಟ್ಟ ಕನಸುಗಳ ಮೂಲಕನೋ ಏನೋ ನಿಮಗೆ ತಿಳಿಸ್ತಾ ಇದ್ದರೆ ಅದಕ್ಕೆ ವಿಶೇಷವಾದ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಮಸ್ಯೆಗಳು ಪರಿಹಾರವಾಗಬೇಕು. ಅದರಲ್ಲೂ ವಿಶೇಷವಾಗಿ ನಿಮಗಿರುವ ಮಾಟ ಮಂತ್ರ ಸಮಸ್ಯೆಗಳಿದ್ದರೆ, ದೃಷ್ಟಿ ದೋಷದ ಸಮಸ್ಯೆ ಇದ್ದರೆ, ಶತ್ರು ಬಾಧೆಗಳು ಜಾಸ್ತಿ ಆಗಿದ್ದರೆ, ನಿಮಗೆ ಕೋರ್ಟು ಕಚೇರಿ ಸಮಸ್ಯೆಗಳು, ತೊಂದರೆ ಕೊಡೋರು, ಜಾಬಲ್ಲಿ ಸಮಸ್ಯೆಗಳು, ಬಿಸ್ನೆಸ್ಸಲ್ಲಿ ಹಿಂಸೆ ಕೊಡ್ತಾರೆ, ಸುಮ್ಮನೆ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ನೆಮ್ಮದಿಯಾಗಿರ್ಲಿಕ್ಕೆ ಬಿಡ್ತಾ ಇಲ್ಲ, ಮೇಲಿಂದ ಮೇಲೆ ಸಮಸ್ಯೆ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಪರಿಹಾರ ಮಾಡ್ತಾ ಇದ್ದೇವೆ. ಯೋಚನೆ ಮಾಡಬೇಡಿ. ಭದ್ರಕಾಳಿ ಹೋಮವನ್ನು ಮಾಡ್ತಾ ಇದ್ದೇವೆ, ಮಹಾಭದ್ರಕಾಳಿ ಹೋಮ. ಭದ್ರಕಾಳಿ ಹೋಮದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ. ನಿಮಗೆ ಉದ್ಯೋಗ, ವ್ಯಾಪಾರ ಅಥವಾ ಆರೋಗ್ಯ ಅಥವಾ ಎಲ್ಲೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಭದ್ರಕಾಳಿ ಹೋಮ ಇದನ್ನು ಯಾವ ರೀತಿಯಲ್ಲಿ ಬಳಸಬೇಕು ಹೇಳ್ತೇನೆ ನಿಮಗೆ. ಭದ್ರಕಾಳಿ ಹೋಮದ ಜೊತೆಯಲ್ಲಿ ಬಹಳ ವಿಶೇಷವಾಗಿ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಮಹಾ ಸ್ವಪ್ನೇಶ್ವರಿ ಹೋಮ ಬಹಳಷ್ಟು ಜನಕ್ಕೆ ಹೆಸರು ಗೊತ್ತಿಲ್ಲ. ಸ್ವಪ್ನೇಶ್ವರಿ ಹೋಮ ನಮ್ಮ ಹಳಬರಿಗೆಲ್ಲ ಗೊತ್ತಿದೆ, ಹೊಸ ವೀಕ್ಷಕರಿಗೆ ಗೊತ್ತಿಲ್ಲ. ಸ್ವಪ್ನೇಶ್ವರಿ ಹೋಮ ಎಷ್ಟು ಪವರ್ಫುಲ್ ಅಂದರೆ, ಈ ಕೃಷ್ಣ ಕೀಲಕ ರತ್ನವನ್ನು ಶುಕ್ರವಾರದ ದಿವಸ ಅಮಾವಾಸ್ಯೆ ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಟ್ಟಾಗ ನಿಮಗಿರುವ ಎಲ್ಲ ಬಾಧೆಗಳನ್ನು, ಅದರಲ್ಲೂ ಕೂಡ ಒಂದು ಇಂಟ್ಯೂಷನ್ ಪವರ್ ಸಿಕ್ಬಿಡುತ್ತೆ. ಬಹಳಷ್ಟು ಜನಕ್ಕೆ ಯಾರಿಂದ ಸಮಸ್ಯೆ ಆಗ್ತಾ ಇದೆ, ಏನು ಸಮಸ್ಯೆ ಆಗ್ತಿದೆ ಸ್ವಪ್ನದಲ್ಲೇ ಗೊತ್ತಾಗುತ್ತೆ, ಕನಸಲ್ಲಿ ಗೊತ್ತಾಗ್ಬಿಡುತ್ತೆ. ಬಹಳ ಜನಕ್ಕೆ ಕೆಟ್ಟ ಕೆಟ್ಟ ಕನಸು ಬಿದ್ದು ಹೆದರಿಕೆ ಆಗ್ತಕ್ಕಂಥವ್ರಿಗೆ ಅದರಿಂದ ಪರಿಹಾರವನ್ನು ಕೊಡುತ್ತೆ. ನೆಗೆಟಿವ್ ಎನರ್ಜೀಸ್ ನಿಮಗೆ ಬರ್ದಂಗೆ ಇದು ಕಾಪಾಡುತ್ತೆ. ಯಾವ ರೀತಿಯಲ್ಲಿ ಕಾಪಾಡುತ್ತೆ, ನಿಮ್ಮ ಸೂಕ್ಷ್ಮ ಶರೀರ, ಆರಾ ಅಂತೀವಲ್ಲ, ಆರಾ ಸೂಕ್ಷ್ಮ ಶರೀರದ ರಕ್ಷಣೆ ಮಾಡ್ತಕ್ಕಂಥ ಒಂದು ರತ್ನ. ಇದನ್ನು ನೀವು ಮಲಗುವಾಗ ನಿಮ್ಮ ತಲೆದಿಂಬ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಒಬ್ಬರು ಒಂದು ಸಲ ಇದನ್ನು ನೀವು ಬಳಸಿದರೆ ಇದನ್ನು ಇನ್ನೊಬ್ಬರಿಗೆ ಕೊಡಬಾರ್ದು. ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ. ಒಂದು ರಾತ್ರಿ ನೀವು ತಲೆದಿಂಬ ಇಟ್ಕೊಂಡು ಮಲ್ಕೊಂಡ್ರೆ ಅಷ್ಟಕ್ಕೆ. ಯಾರಿಗೋಸ್ಕರ ಬೇಕು ಇದು, ನಿಮಗೆ ನೀವು ಇಟ್ಕೊಳ್ಬೇಕು. ಇಲ್ಲ ನಿಮಗೂ ಬೇಕು, ಮನೆಯವ್ರಿಗೂ ಬೇಕು ಅಂದರೆ ನಿಮ್ಗೆ ಯಾರ್ಯಾರು ಬೇಕು ಮೊದಲೇ ತಿಳಿಸ್ಕೊಂಡು ಸಂಕಲ್ಪ ಸೇವೆಗೆ ಅಷ್ಟು ಕೊಟ್ಕೊಳ್ಬೇಕಾಗುತ್ತೆ. ಒಂದು ಸಂಕಲ್ಪ ಸೇವೆಗೆ ಒಬ್ಬರಿಗೆ ನಾವು ಒಂದು ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯುಸ್ಕ ದಾಂಪತ್ಯ ಜನ, ಗಂಡ ಹೆಂಡತಿ ಜಗಳ ಮನಸ್ತಾಪ ತಾರಕಕ್ಕೆ, ಗಂಡ ಒಂದು ಹೆಂಡತಿ ಒಂದು ತಲೆ ದಿಂಬ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಗಂಡ ಹೆಂಡತಿ ಸುಖವಾಗಿರ್ತಾರೆ. ಆ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಷ್ಟು ಕರೆಕ್ಟಾಗಿರ್ತದೆ, ನಂತರ ಚೆನ್ನಾಗಿರ್ತೀರಿ ನೀವು. ಸೊ ಆದ್ದರಿಂದ ಆ ದಾಂಪತ್ಯ ಸುಖವೂ ವೃದ್ಧಿ ಆಗಬೇಕು. ಕೃಷ್ಣ ಕೀಲಕ ರತ್ನ ತುಂಬ ಸಹಾಯಕ ಆಗುತ್ತೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಂತೂ ಇದು ಎನರ್ಜೈಸ್ ಮಾಡೇ ಮಾಡ್ತಾ ಇದ್ದೀವಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು ವಿಳಾಸವನ್ನು ಕಳಿಸ್ಕೊಂಡ್ರು ಸಾಕಾಗ್ತದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ, ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸಿಕೊಡಲಾಗ್ತದೆ. ನೆನಪಿಟ್ಕೊಳ್ಳಿ, ಹೋಮ ಮುಗಿದೋಯ್ತು ಅಂದರೆ ನಂತರ ನೀವು ಫೋನ್ ಮಾಡ್ಕೊಂಡಿದ್ದು ಏನೋ ಚೆನ್ನಾಗಿದೆ ಗುರುಳೆ ನಂಗೆ ಬೇಕು ಅಂತನೋ, ಅಥವಾ ಒಂದೇ ಒಂದು ಪೂಜೆ ಕೊಟ್ಟಿದ್ದು ನಮ್ಗೆ ಒಂದೇ ಒಂದು
ಕಳಿಸಿದ್ದೀರಾ, ನಂಗೆ ತುಂಬ ಅನುಕೂಲ ಆಗಿದೆ, ನನ್ನ ಯಜಮಾನ್ರಿಗೂ ಬೇಕು, ನನ್ನ ಹೆಂಡತಿಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನ್ನ ಫ್ರೆಂಡಿಗೆ ಬೇಕಂತ ಇನ್ನೊಂದು ಕಳಿಸ್ಕೊಡಿ ಅಂದ್ರಲ್ಲ, ಕಳಿಸಲ್ಲ. ನಿಮಗೆ ಎಷ್ಟು ಬೇಕು ಈಗಲೇ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು ನೀವು. ನಂತರ ಮುಗಿದ ಮೇಲೆ ಮತ್ತೆ ಅಂದರೆ ಖಂಡಿತವಾಗಿ ಆಗಲ್ಲ. ಸೊ ದಯವಿಟ್ಟು ಬೇಗ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನೀವುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟರ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೀವೇ ರೀಚ್ ಮಾಡಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ವಿಡಿಯೋನ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರು ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಇಷ್ಟ ದೇವರು, ನಿಮಗೆ ಇಷ್ಟವಾದ ದೇವರು ಯಾವುದು ಕಮೆಂಟ್ ಮಾಡಿ. ಮೇ ತಿಂಗಳಲ್ಲಿ ನಿಮ್ಮ ಇಷ್ಟ ದೇವರು ನಿಮ್ಮನ್ನು ಕಾಪಾಡಲಿ. ಖಂಡಿತವಾಗಿ ಒಳ್ಳೆಯದಾಗಲಿ. ನಿಮ್ಮ ಕಮೆಂಟ್ಸ್ನೆಲ್ಲ ನಾನು ಓದ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.